ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ, ಸಾಸಿವೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಇವಾಗ ಆಲ್ರೆಡಿ ಹಾಕಿದ್ದೀನಿ. ಇವಾಗ ಆಲ್ರೆಡಿ ಆಗಿದೆ, ಆಲ್ಮೋಸ್ಟ್ ಆಲು ಕಲರ್ ಚೇಂಜ್ ಆಗಿದೆ. ಇವಾಗ ನಾವು ಇನ್ನೊಂದು 2 ನಿಮಿಷ ಆದ ತಕ್ಷಣ ನಾವು ಆರಾಮಾಗಿ ಈರುಳ್ಳಿನ ಹಾಕ್ಬೋದು. ಈರುಳ್ಳಿನ ಕೂಡ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೇಯಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಸಾಸಿವೆ, ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ ವಿತಿನ್ 5 ಮಿನಿಟ್ಸಲ್ಲಿ ನೀವು ಒಂದು ಟೊಮೊಟೊ ಗೊಜ್ಜನ್ನ ಮಾಡ್ಕೊಬೋದು. ಯಾರ್ಯಾರು ಬ್ಯಾಚುಲರ್ ಇದ್ದರೆ, ಯಾರು ಸಿಂಗಲ್ ಆಗಿದ್ದರೆ ಇಮಿಡಿಯೇಟಾಗಿ ಮಾಡ್ಕೊಬೋದು. 4 ಟೊಮೊಟೊ ಇದ್ದರೆ ಸಾಕು. ಇದು ಎಲ್ಲ ಜಜ್ಜಿರೋದನ್ನ ಚೆಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೋಡಿ, ಅದು ಓಪನ್ ಆಗಿದ್ದರೆ ಒಳ್ಳೆಯದು, ಫ್ಲೇವರ್ ಬಿಡುತ್ತೆ. ಅದಕ್ಕೆ ಇವಾಗ ನೋಡಿ ಆನಿಯನ್ ಹಾಕಿದ್ದೀನಿ. ಆನಿಯನ್ ಫ್ರೈ ಆಲ್ಮೋಸ್ಟ್ ಆಲ್ ಆಗ್ತಾ ಬಂದಿದೆ, ಫ್ರೈ ಮಾಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ವೆಯ್ಟ್ ಮಾಡ್ತೀನಿ. ಒಂದು 2 ನಿಮಿಷ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಮೀಡಿಯಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಫುಲ್ ದೊಡ್ಡ ಇಟ್ಕೊಂಡ್ರೆ ಸೀದೋಗುತ್ತೆ. ಇಲ್ಲ ಸ್ಲೋ ಆಗಿದ್ದರೂ ಓಕೆ. 2ರಿಂದ 3 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಎಲ್ಲ ಕಲರೆಲ್ಲ ಚೇಂಜ್ ಆಗಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಬಿಟ್ಟ ಮೇಲೆ ನೀವು ನೋಡಿ ಟೊಮೊಟೊನ ಹಾಕ್ಕೊಳ್ಳಿ. ನೋಡಿ, ಇನ್ನೂ ಫ್ರೈ ಮಾಡ್ಕೊತೀನಿ. ಇದಕ್ಕೊಂದು 3 ಕರಿ ಹಾಕ್ಕೊಂಡಿದ್ದೀನಿ, ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪ ಫ್ರೈ ಆಗೋ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ, ಟೊಮೊಟೊನ ಹಾಕ್ಕೋತೀನಿ. ಇವಾಗ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು 4 ಟೊಮೊಟೊ. ಇವಾಗ 4 ಟೊಮೊಟೊನ ಆಲ್ರೆಡಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇದನ್ನು ನಾನೊಂದು 5 ನಿಮಿಷ ಬೇಯಿಸ್ತೀನಿ, ಯಾಕಂದರೆ ಇವಾಗ ಹಸಿ ಇದೆ. ಇದು ಕ್ಲೀನಾಗಿ ಬೇಯಬೇಕಿದು. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕು. ಇದಕ್ಕೇನು ಮಾಡ್ತೀನಿ, ಇವಾಗ ನಾನು ಉಪ್ಪು ಮತ್ತು ಅರಿಶಿಣ ಪುಡಿ ಮತ್ತು ಹುಣಸೆ ಹಣ್ಣನ್ನ ಹಾಕ್ಕೊತೀನಿ. ಅದು ಬಿಟ್ಟು ಬೇರೆ ಏನು ಹಾಕೋದಿಲ್ಲ ಇದಕ್ಕೆ ನಾನು. ಟೊಮೊಟೊ ಹಣ್ಣು ಏನಾದರೂ ಹಣ್ಣಾಗಿದ್ದರೆ ನಿಮ್ಗೆ ಹುಳಿ ಬೇಕಾಗಿಲ್ಲ. ಸ್ವಲ್ಪ ಕಾಯಿ ಇದ್ದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಬೇಕಾಗುತ್ತೆ. ಈಗ ನಾನು ಯಾಕಂದರೆ ಸ್ವಲ್ಪ ಇದಾಗಲಿ ಅಂತ ವೆಯ್ಟ್ ಮಾಡ್ತೀನಿ, ಸ್ವಲ್ಪ ಬೇಯಲಿ, ಸ್ವಲ್ಪ ಸ್ಮೂತ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜಸ್ಟ್ ಇವಾಗ ಹಾಕಿರೋದಲ್ವ, ಆಯಿಲು ಅಂಕೆ ಇರುತ್ತೆ. ಆಯಿಲ್ ಜೊತೆ ಸ್ವಲ್ಪ ರೋಸ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಬೇರೆ ಏನೋ ಹಾಕ್ಕೊಳೋದು ಬೇಡ ನೀವು. ಈವನ್ ಖಾರದ ಪುಡಿ ಕೂಡ ಬೇಡ, ಯಾಕಂದರೆ ನಾವು ಲಾಸ್ಟಿಗೆ 1-2 ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿದ್ರೆ, ಹಸಿ ಮೆಣಸು ಆ್ಯಡ್ ಮಾಡಿದ್ರೆ ಸಾಕು. ಇವಾಗ ನಾನು ಅರಿಶಿನ ಪುಡಿ ಮತ್ತು ಇದನ್ನು ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ನಾನು ಬೇಯಿಸ್ಕೊತೀನಿ. ಇವಾಗ ಇದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಏನಾದ್ರು ಕಮ್ಮಿ ಆಗಿದ್ರೆ ಮತ್ತೆ ಹಾಕ್ಕೊತೀನಿ. ನಾನು ಇವತ್ತು ಟೊಮೊಟೊ ಹಣ್ಣಾಗಿರಲಿಲ್ಲ, ಸ್ವಲ್ಪ ಕಾಯಿ ಇತ್ತು, ಅದಕ್ಕೋಸ್ಕರ ನಾನು ಇವಾಗ ಹುಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸಪೋಸ್ ಏನು ಹಣ್ಣಾಗಿದ್ದರೆ ನೀವು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಇವಾಗ ಹುಳಿನ ಆ್ಯಡ್ ಮಾಡಿದ್ದೀನಿ. ಇವಾಗ ಬೇಯ್ತಾಯಿದೆ ನೋಡಿ. 4 ಟೊಮೊಟೊ ಹಣ್ಣು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ನೋಡಿ. ಇವಾಗ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಹಸಿಮೆಣಸು ಆ್ಯಡ್ ಮಾಡಿದೆ. ಖಾರ ನಿಮಗೆ ಹೆಂಗೆ ಖಾರ ತಿಂತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ನೀವು ವಿತಿನ್ 5 ಮಿನಿಟ್ಸ್ ಒಳಗಡೆ ನೀವು ಮಾಡ್ಬೋದು. 4 ಟೊಮೊಟೊ, ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ ಮತ್ತು ಹುಣಸೆ ಹಣ್ಣು ಇಷ್ಟನ್ನು ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಆಗೋಯಿತು. 5 ನಿಮಿಷದಲ್ಲಿ